ಇರಾನ್ ಮೇಲೆ ಅಮೆರಿಕ ಬಾಂಬ್ ಸುರಿಸ್ತಾ ಇದ್ರೆ ಆ ಯುದ್ಧದ ಬೂದಿಯ ಮೇಲೆ ಚೀನಾ ತನ್ನ ಆರ್ಥಿಕ ಸಾಮ್ರಾಜ್ಯವನ್ನು ಕಟ್ತಾ ಇರೋದು ಟ್ರಂಪ್ ಕಣ್ಣಿಗೆ ಕಾಣ್ತಾ ಇಲ್ವಾ? ಅಮೆರಿಕ ಫಸ್ಟ್ ಎನ್ನುವ ಟ್ರಂಪ್ ಹಠಮಾರಿ ಧೋರಣೆಯಿಂದಾಗಿ ಇಂದು ಯುರೋಪ್ ಮತ್ತು ಆಫ್ರಿಕಾದಂತಹ ಮಿತ್ರ ರಾಷ್ಟ್ರಗಳು ಅನಿವಾರ್ಯವಾಗಿ ಚೀನಾದ ಶರಣು ಹೋಗ್ತಾ ಇರೋದು ಅಮೆರಿಕದ ಪತನದ ಮುನ್ಸೂಚನೆಯ. ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೂ ಚೀನಾದಲ್ಲಿ ಲೈಟ್ ಆಫ್ ಆಗಿಲ್ಲ. ಆದರೆ ಭಾರತದಂತಹ ದೇಶಗಳು ಕತ್ತಲಲ್ಲಿ ಮುಳುಗುವ ಭೀತಿಯಲ್ಲಿವೆ. ಕಳೆದ 10 ವರ್ಷಗಳಲ್ಲಿ ಚೀನಾ ಮಾಡಿದ ದೂರದೃಷ್ಟಿಯ ಯೋಜನೆಗಳು ನಮ್ಮ ಆಡಳಿತಗಾರರಿಗೆ ಯಾಕೆ ಹೊಳಿಲಿಲ್ಲ? ಇಡೀ ಜಗತ್ತು ತೈಲಕ್ಕಾಗಿ ಹಾಹಾಕಾರ ಪಡ್ತಾ ಇರುವಾಗ ಸೌರಶಕ್ತಿ ಮತ್ತು ಎಲೆಕ್ಟ್ರಿಕ್ ವಾಹನಗಳ ಮೂಲಕ ಚೀನಾ ಜಾಗತಿಕ ಇಂಧನ ಮಾರುಕಟ್ಟೆಯನ್ನೇ ತನ್ನ ಮುಷ್ಟಿಯಲ್ಲಿ ಇಟ್ಟುಕೊಂಡಿರುವುದು ಈ ಯುದ್ಧದ ಅತಿದೊಡ್ಡ ವಿಪರ್ಯಾಸವಲ್ವಾ? ಅಮೆರಿಕದ ನೌಕಾಪಡೆ ಮಧ್ಯಪ್ರಾಚ್ಯದ ಮರಳಿನಲ್ಲಿ ಹೂತು ಹೋಗಿರುವಾಗ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ತನ್ನ ಏಕಸ್ವಾಮ್ಯವನ್ನು ಸ್ಥಾಪಿಸಲು ಟ್ರಂಪ್ ಅವರೇ ಕೆಂಪು ಹಾಸು ಹಾಸಿಕೊಟ್ಟಿದ್ದಾರೆಯಾ? ವೆನಿಜುವಾಲಾದಿಂದ ಇರಾನ್ವರೆಗೆ ಟ್ರಂಪ್ ನಡೆಸ್ತಾ ಇರುವ ಸರಣಿ ದಾಳಿಗಳು ಚೀನಾವನ್ನು ದುರ್ಬಲಗೊಳಿಸುವ ಬದಲು ಚೀನಾದ ಮೇಡ್ ಇನ್ ಚೀನಾ ಉತ್ಪನ್ನಗಳಿಗೆ ಜಗತ್ತಿನಾದ್ಯಂತ ಬೇಡಿಕೆ ಹೆಚ್ಚಿಸುವ ಮಾರ್ಗಗಳಾಗಿ ಬದಲಾಗಿದೆಯಾ? ಯುದ್ಧವನ್ನು ಗೆದ್ದವರು ಯಾರು ಎಂಬ ಚರ್ಚೆ ನಡೀತಾ ಇರುವಾಗಲೇ ಒಂದು ಗುಂಡನ್ನು ಹಾರಿಸದೆ ಈ ಮಹಾಯುದ್ಧದ ಅಸಲಿ ಲಾಭವನ್ನು ಬೀಜಿಂಗ್ ಬಾಚಿಕೊಳ್ತಾ ಇರೋದು ಜಾಗತಿಕ ರಾಜಕೀಯದ ಅತಿ ದೊಡ್ಡ ಚೆಕ್ಮೇಟ್ ಆಗಿಲ್ವಾ? ಈ ಬಗ್ಗೆ ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ. ನಮ್ಮ ವಿಡಿಯೋಗಳನ್ನು ಕೊನೆಯವರೆಗೆ ನೋಡಿ, ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೂ ನಿಮಗಿಷ್ಟವಾದ ವಿಡಿಯೋಗಳ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ.